ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ನಿನ್ನೆಯಲ್ಲಿ ಎಪಿಸೋಡ್ ಮುಗ್ದಾಗೂ ಕೂಡ ಇದನ್ನ ಸೀನ್ ತೋರಿಸಿದ್ರು. ಸದ್ಯ ಅದೇ ಪ್ರೋಮೋನ ಇಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದ ಝಲಕ್ ಹೇಗಿದೆ ಅಂತ ನೋಡೋಣ. ಈ ಮನೆಯಲ್ಲಿ ಮನಸ್ಥಿತಿಗಳು ಮನಸ್ಸುಗಳು ಹಾಳಾಗೋದಕ್ಕೆ ಮೂಲ ಕಾರಣ ರಕ್ಷಿತಾ. ಒಮ್ಮತ ಬರ್ಲಿಲ್ಲ ಅಂದ್ರೆ ಇಬ್ಬರಿಗೂ ಸಿಗಲ್ಲ. ಏನ್ ಮಾಡೋಣ ಅದಕ್ಕೆ? ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಹೇಗೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾ ರಾಶಿಕಾ ಪತ್ರ ಯಾರಿಗೆ ಸೇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇಬ್ರಿಗೂ ಕೂಡ ಇಲ್ಲಿ ಪತ್ರ ಸೇರಿಲ್ಲ. ಯಾಕಂತಂದ್ರೆ ಇಲ್ಲಿ ರಕ್ಷಿತಾ ಅವರು ಕೂಡ ಇಲ್ಲಿ ಕಣ್ಣೀರ್ ಹಾಕಿದ್ರು, ರಾಶಿಕಾ ಅವರು ಕೂಡ ಇಲ್ಲಿ ಕಣ್ಣೀರ್ ಹಾಕಿದ್ರು. ಸಿಕ್ಕಿದ್ರು ಕೂಡ ಇಲ್ಲಿ ಅಳ್ತಿದ್ರು ಬಿಡಿ, ಆನಂದ ಬಾಷ್ಪ ಅಂತ ಅಂದ್ಬಿಟ್ಟು. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ತುಂಬಾನೇ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇನ್ನು ಸುದೀಪ್ ಅವರು ಕೂಡ ಇಲ್ಲಿ ಅಷ್ಟೇ. ಆಲ್ಮೋಸ್ಟ್ ಆ ಒಂದು ಸೆಳೆಯನ್ನ ವಿಚಾರ ಯಾವಾಗ ಬಂತೋ, ಯಾವಾಗ ಇಲ್ಲಿ ಕಿಚ್ಚ ಸುದೀಪ್ ಸರ್ ಇದ್ರ ಬಗ್ಗೆ ಮ್ಯಾಟ್ರ್ ಮಾತಾಡಿ ಕ್ಲೋಸ್ ಮಾಡಿಸಿದ್ರು, ಅವತ್ತಿಂದ ಇವತ್ತಿನವರೆಗೂ ಇಲ್ಲಿ ಸುದೀಪ್ ಅವರು ರಕ್ಷಿತಾ ಅವ್ರ ಜೊತೆ ಇಲ್ಲಿ ಮಾತಾಡಿಲ್ವಂತೆ. ಇದನ್ನ ಇಲ್ಲಿ ರಕ್ಷಿತಾ ಅವರಲ್ಲಿ ಕ್ಲಿಯರ್ ಮಾಡಿದ್ರು. ಏನಕ್ಕೆ ಅಂತಂದ್ರೆ, ಇಲ್ಲಿ ಚಂದ್ರಪ್ರಭಾ ಅವರು ಕೇಳ್ತಾ ಇರ್ತಾರೆ ಯಾರ್ಯಾರು ಮಾತಾಡ್ತಾ ಇದಾರೆ ನಿನ್ನ ಹತ್ರ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತಿಲ್ಲಿ ಸುದೀಪ್ ಅವರು ಇವ್ರ ಹತ್ರ ಜಗಳ ಆದಾಗಿಂದ ಮಾತೇ ಆಡಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರು ಮಾತಾಡೋದು ಬೇಕಾಗಿಲ್ಲ ಬಿಡಿ, ಬಟ್ ಆದ್ರೆ ಪರ್ಸನಲ್ ಟಾರ್ಗೆಟ್ ಮಾಡ್ತಾ ಇದಾರಲ್ಲ ಅದನ್ನ ಇಲ್ಲಿ ಹೇಳ್ತಿರೋದು. ಸುದೀಪ್ ಅವರು ಅಷ್ಟು ದಿವಸದಿಂದನೂ ಕೂಡ ಇಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಆ ದ್ವೇಷನ ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ. ಅಂದಿದ್ದೇ ಇವರು ಪಾಪ ಅನ್ನಿಸ್ಕೊಂಡಿರೋರು ಸುಮ್ಮನೆ ಇದ್ದಾರೆ. ಆದ್ರೂ ಕೂಡ ಇವಾಗ ಬಿಡಿ ಒಂದ್ಸತಿ ಏನೋ ಕೊಟ್ಟಿದ್ದಾರೆ. ಇನ್ನೂ ಬಿಗ್ ಬಾಸ್ ತುಂಬಾ ದಿವಸ ಇಲ್ಲಿ ಆಟಗಳಿದೆ ಇವ್ರಿಗಂತೂ. ಅದಕ್ಕೆ ಇವ್ರಿಗೂ ಕೂಡ ನೋಡಿ, ಇವ್ರದೊಂದು ಸ್ವಾರ್ಥ ಬುದ್ಧಿ ಏನಿದೆ ಸುದೀಪ್ ಅವ್ರಿಗೂ ಕೂಡ ಇಲ್ಲಿ ಸಿಗ್ಲಿಲ್ಲ. ಆಲ್ಮೋಸ್ಟ್ ಇಲ್ಲಿ ಫೈಟ್ ಬಿದ್ದಿದ್ದು ರಘು ಅವ್ರಿಗೂ ಸುದೀಪ್ ಅವ್ರಿಗೂ. ಇಲ್ಲಿ ಸುದೀಪ್ ಅವ್ರಿಗೆ ಪತ್ರ ಸಿಕ್ಲಿಲ್ಲ. ಒಳ್ಳೆ ಮನ್ಸಿರೋರ್ಗೆ ಯಾವಾಗಲೂ ಸಿಕ್ಕುತ್ತೆ ಅಂತ ಹೇಳ್ತಾರಲ್ಲ, ಅದೇ ರೀತಿ ಇಲ್ಲಿ ರಘು ಅವ್ರಿಗೆ ಪತ್ರ ಸಿಕ್ಕಿದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಲ್ಲಿ ರಘು ಅವರು ಕನ್ವಿನ್ಸ್ ಮಾಡಕ್ಕೆ ಎಷ್ಟೊಂದು ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ರಾಶಿಕಾ ಅವ್ರಿಗೆ ಬೇಡ, ರಕ್ಷಿತ್ ಅವ್ರಿಗೆ ಚಾನ್ಸ್ ಕೊಡೋಣ, ಅವರು ವೆಲ್ ಡಿಸರ್ವಿಂಗ್ ಇದ್ದಾರೆ ಅಂತ ಕೂಡ ಇಲ್ಲಿ ಮಾತಾಡ್ತಾರೆ. ಯಾರು ಕೂಡ ಇಲ್ಲಿ ಆ ಮಾತನ್ನ ಕೇಳಿಸ್ಕೊಳಕ್ಕೆ ರೆಡಿ ಇರಲ್ಲ. ಆಲ್ಮೋಸ್ಟ್ ಇಲ್ಲಿ ಸುದೀಪ್ ಅವ್ರು ಇರ್ಬೋದು, ಸೂರಜ್ ಅವ್ರು ಇರ್ಬೋದು, ಮತ್ತೆ ಧ್ರುವಂತ್ ಅವ್ರು ಇರ್ಬೋದು. ಸೂರಜ್ ಅವರಂತೂ ಇಲ್ಲಿ ರಾಶಿಕಾ ಅವ್ರಿಗೆ ಸಿಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ಧ್ರುವಂತ್ ಅವರು ಈ ಒಂದು ಪಾರ್ಟಿಗೆ ಇಲ್ಲಿ ಸೇರ್ಕೊಂಡಿದ್ದಾರೆ. ಆಲ್ಮೋಸ್ಟ್ ತಂಗಿ ತಂಗಿ ಅಂತ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ಇಲ್ಲಿ ಇದ್ರು. ಫಸ್ಟ್ ಇಲ್ಲಿ ಮಲ್ಲಮ್ಮ ಅವ್ರನ್ನ ತಾಯಿ ಅಂತ ಅಂದ್ಬಿಟ್ಟು ಅಂದ್ರು. ಆ ನಂತರ ಇಲ್ಲಿ ಅವ್ರು ಹೋಗಿದ ತಕ್ಷಣ ನೀವು ನೋಡಿ ಅವ್ರಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲ. ಇಲ್ಲಿ ಏನಪ್ಪ ಮಲ್ಲಮ್ಮ ಅವ್ರು ಹೋಗ್ಬಿಟ್ರು, ನಾನು ಅಮ್ಮ ಅಂತ ಕರಿತಾ ಇದ್ದೆ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಬೇಜಾರಾಗಿಲ್ಲ. ಇನ್ನೂ ಜಾಸ್ತಿ ನಗ್ನಾಗತ್ತಾ ಇಲ್ಲಿ ಇದ್ದಾರೆ. ಹೆಂಗಿದ್ರು ಒಬ್ಬರನ್ನ ಈಚೆ ಕಳ್ಸದ್ನಲ್ವಾ, ನೆಕ್ಸ್ಟ್ ಯಾರನ್ನ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಕಳ್ಸೋಣ ಅಂತ ಅಂದ್ಬಿಟ್ಟು ಅವ್ರಿದ್ದಾರೆ. ಸದ್ಯಕ್ಕೆ ಅದೇನೊಂದು ಮಾಡ್ಬಿಟ್ರು ಇಲ್ಲಿ ರಕ್ಷಿತಾ ಅವರು. ಧ್ರುವಂತವ್ರಿಗಂತೂ ಇಲ್ಲಿ ಗೊತ್ತಿಲ್ಲ. ಸದ್ಯ ಅವ್ರ ಮೇಲಂತೂ ಇವಾಗ ಸಿಕ್ಕಾಪಟ್ಟೆ ದ್ವೇಷನ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಒಂದು ಮಾತು ಹೇಳ್ತಾರೆ, ಈ ಮನೆಯಲ್ಲಿ ಮನಸ್ಥಿತಿಗಳು ಮನಸ್ಸುಗಳು ಹಾಳಾಗಕ್ಕೆ ಮೂಲ ಕಾರಣ ಇಲ್ಲಿ ರಕ್ಷಿತಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ಮನೆಯ ಒಂದು ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ವಾತಾವರಣ, ಆ ಒಂದು ವಾತಾವರಣ ಇಲ್ಲಿ ಹಾಳಾಗಬೇಕು ಅಂತಂದ್ರೆ ಅದಕ್ಕೆ ಕಾರಣ ಇಲ್ಲಿ ಅಶ್ವಿನಿ ಗೌಡ ಅವರು ಅಂತಂದ್ಬಿಟ್ಟು ನನಗನ್ಸುತ್ತೆ. ಅದ್ರ ಜೊತೆ ಇವಾಗ ಸೇರ್ಕೊಂಡಿರೋದು ರಿಷಾ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು. ಈ ಮೂರೂ ಜನಗಳು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಧ್ರುವಂತ್ ಅವರು ಅಲ್ಲಿಂದ ಇಲ್ಲಿಗೆ ತಂದಿಡೋದು, ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ತಂದಿಡೋದು ಮಾಡ್ತಿದ್ದಾರೆ. ರಿಷಾ ಅವರಂತೂ ಕೂಡ ಅದೇ ಕೆಲಸಕ್ಕೆ ಎಳೆದು ಬಿಟ್ಟಿದ್ದಾರೆ. ನಿನ್ನೆ ಸೂರಜ್ ಅವರು ಏನೋ ಇಲ್ಲಿ ಹೇಳಿದ್ರು, ಅದನ್ನ ತಗೊಂಡೋಗಿ ಬೇರೆ ತರ ಇಲ್ಲಿ ಅಶ್ವಿನಿ ಗೌಡ ಹತ್ರ ಇಲ್ಲಿ ಹೇಳಿದ್ರು. ಸದ್ಯ ಇವ್ರುಗಳು ಮನೆಯ ಒಂದು ಪರಿಸ್ಥಿತಿ ಮನಸ್ಥಿತಿಗಳನ್ನ ಹಾಳು ಮಾಡ್ತಾ ಇದಾರೆ. ಇವ್ರು ಮಾಡೋ ಕೆಲಸನ ಇಲ್ಲಿ ರಕ್ಷಿತಾ ಅವರ ಮೇಲೆ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಪಾಪ ಇಲ್ಲಿ ಜಾನ್ವಿ ಅವರು ಇಲ್ಲಿ ಬಂದು ಹೇಳ್ತಾರೆ ನೋಡಿ, ಅವ್ರ ಸವಾಸ ಬಿಟ್ಟ ಮೇಲೆ ಜಾನ್ವಿಯವ್ರಿಗೆ ಎಷ್ಟು ಬುದ್ಧಿ ಬಂದಿದೆ ಅಂತಂದ್ರೆ ತುಂಬಾ ಜಾಣರಾಗ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತದೆ. ಒಮ್ಮತ ಬರ್ಲಿಲ್ಲ ಅಂತ ಅಂದ್ರೆ ಇಬ್ಬರಿಗೂ ಸಿಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸುದೀಪ್ ಅವ್ರು ಹೇಳ್ತಾರೆ ಬೇಡ ಬಿಡು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆಲ್ಮೋಸ್ಟ್ ನೋಡಿ, ಅವ್ರದ್ದು ಲೆಟ್ರ್ ಬಂದಾಗ ಸಿಕ್ಕಿಲ್ಲ ಅಂತಂದ್ರೆ ಅವ್ರ ಕಣ್ಣಲ್ಲಿ ನೀರು ಬಂದ್ರೆ ಮಾತ್ರ ನೀರು, ಬೇರೆಯವರು ಇಲ್ಲಿ ಕಣ್ಣಲ್ಲಿ ನೀರು ಹಾಕಿದ್ರೆ ಡ್ರಾಮಾ ಎಮೋಷನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತಾರಲ್ಲ, ಆ ರೀತಿಯಲ್ಲಿ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಒಮ್ಮತ ಬರ್ಲಿಲ್ಲ ಅಂದ್ರೆ ಸಿಗಲ್ಲ ಅಂದ್ರೆ ಏನ್ ಮಾಡೋಣ ಅದಕ್ಕೆ ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಅದಕ್ಕೆ ಹೇಳಲ್ವಾ, ಕೆಲವೊಬ್ರು ಯಾವಾಗ ಹೇಗೆ ಚೇಂಜ್ ಆಗ್ತಾರೆ ಅಂತ ಇಲ್ಲಿ ಗೊತ್ತಾಗಲ್ಲ. ಜಾನ್ವಿ ಅವರು ತುಂಬಾ ಚೆನ್ನಾಗಿ ಇಲ್ಲಿ ಚೇಂಜ್ ಆಗಿ ಒಂದು ಒಳ್ಳೆ ಬುದ್ಧಿ ಬಂದಿದೆ ಅಂತಾನೆ ಹೇಳ್ಬೋದು. ನೋಡಿ, ಅವ್ರು ಬಂದ್ಬಿಟ್ಟು ಇಲ್ಲಿ ಕನ್ವಿನ್ಸ್ ಮಾಡ್ತಿದ್ದಾರೆ ರಕ್ಷಿತಾ ಅವ್ರಿಗೆ ಸಿಗ್ಲಿ, ಒಪ್ಕೊಳ್ಳಿ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವರಂತೂ ಒಪ್ಕೊಳ್ಳೋ ಸ್ಥಿತಿಲೇ ಇರಲಿಲ್ಲ. ಸುದೀಪ್ ಅವರು ಬೇಡ ಅಂತ ಅಂದಿದ್ದು ಇಲ್ಲಿ ಕೇಳಿಸುತ್ತೆ, ನೀಟಾಗಿ ಕೇಳಿಸ್ತದೆ. ಮುಂದಿನ ದಿವಸಗಳಲ್ಲಿ 100% ಹೆಚ್ಚಿನ ಪಂಚಾಯಿತಿಯಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಮಾತಾಡ್ತಾರಲ್ಲೋ ಗೊತ್ತಿಲ್ಲ, ಬಟ್ ಮಾತಾಡಬೇಕು ಅಂತಂದ್ಬಿಟ್ಟು ನನಗನ್ಸುತ್ತೆ. ಇಲ್ಲಿ ಹೇಳ್ತಾರೆ ಅಶ್ವಿನಿ ಗೌಡರು, ನನ್ನ ವ್ಯಕ್ತಿತ್ವನ ಇನ್ನೊಂಥರ ತಿರುಚಿ ಮತ್ತೆ ನನಗೆ ಅವಮಾನ ಆಗಿದ್ದು ಕೂಡ ಅವ್ರು ಆಡಿದ ನಾಟಕ ಇಂದ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವ್ರು ಏನು ನಾಟಕ ಆಡಿದ್ರು ಇಲ್ಲಿ ಗೊತ್ತಿಲ್ಲ, ಇವರೇ ನಾಟಕ ಆಡಿದ್ದು. ಯಾಕಂತಂದ್ರೆ ಕಾಲಲ್ಲಿ ಹಾಕಿ ಬ್ರೇಕ್ ಮಾಡ್ತೀನಿ ಅಂತ ಹೇಳಿದ್ದನ್ನ ಇದನ್ನ ಬೇರೆ ತರ ಮ್ಯಾನಿಪುಲೇಟ್ ಮಾಡಿ ಹೇಳಿದ್ದು ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿ ಅವರು ಮತ್ತೆ ಧ್ರುವಂತ್ ಅವರು ಇಬ್ರು ಕೂಡ ಇಲ್ಲಿ ಪ್ರೂವ್ ಮಾಡಿ ಹೇಳ್ತಿದ್ರು ಕೂಡ
ಇಲ್ಲ ಅವಳು ಆ ರೀತಿ ಹೇಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಆ ಒಂದು ಫುಟೇಜು ಕೂಡ ಇಲ್ಲಿ ಇದೆ. ಈ ಒಂದು ವಿಚಾರ ಸಿಕ್ಕಾಪಟ್ಟೆಯಲ್ಲಿ ಎಳ್ಕೊಂಡು ಹೋಗ್ತಿದೆ. ಇದ್ರ ಬಗ್ಗೆ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಗುತ್ತೆ. ಯಾಕಂತಂದ್ರೆ ಅಶ್ವಿನಿ ಗೌಡರಿಗೆ ಒಂದು ಕ್ಲಾರಿಟಿ ಇಲ್ಲ. ಆಲ್ಮೋಸ್ಟ್ ಇಲ್ಲಿ ಅವರು ನಿಮ್ಮ ಓಟ್ ನನಗೆ ಬೇಡ, ನೀವೇನ ಕೊಟ್ಟರೆ ಕಾಲಲ್ಲಿ ಬ್ರೇಕ್ ಮಾಡ್ತೀನಿ ಅಂತ ಓಟ್ನ ಇಲ್ಲಿ ಹೇಳಿದ್ದು, ಅದನ್ನ ಇಲ್ಲಿ ತಿರುಚಿ ಮತ್ತೆ ಅದನ್ನೇ ಇಲ್ಲಿ ತಗೊಂತಿದ್ದಾರೆ. ಅಂದರೆ ಅಶ್ವಿನಿ ಗೌಡ ಅವ್ರು ಹೇಳಿದ್ದೆ ಸರಿ, ನಂಗೆ ಅವ್ಳು ಚಪ್ಪಲಿ ತೋರಿಸ್ಬಿಟ್ಲು ಅಂತಂದ್ಬಿಟ್ಟು ಅದನ್ನೇ ಇಲ್ಲಿ ಎಳ್ಕೊಂಡು ಹೋಗ್ತಿದ್ದಾರೆ. ಸದ್ಯ ಇಲ್ಲಿ ಯಾರಿಗೂ ಕೂಡ ಇಲ್ಲಿ ಅವಮಾನ ಮಾಡಿಲ್ಲ. ಅವರೊಂದು ವ್ಯಕ್ತಿತ್ವನ ಇಲ್ಲಿ ಯಾರು ಕೂಡ ತಿರುಚಿ ಹೇಳ್ತಲ್ಲ, ಅಶ್ವಿನಿ ಗೌಡ ಅವರೇ ತಿರುಚಿ ಹೇಳೋ ಒಂದು ಪ್ರಯತ್ನ ಇಲ್ಲಿ ಮಾಡ್ತಿದ್ದಾರೆ. ಇದು ಆಲ್ಮೋಸ್ಟ್ ನಡೆಯಲ್ಲ. ಇಲ್ಲಿ ಅಶ್ವಿನಿ ಗೌಡ ಅವರ ವ್ಯಕ್ತಿತ್ವ ಏನು, ರಕ್ಷಿತಾ ಅವರ ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಕರ್ನಾಟಕ ಜನತೆಗಳು ಕೂಡ ಇಲ್ಲಿ ನೋಡ್ತಿದ್ದಾರೆ. ಅದು ಲೈವಲ್ಲೂ ಕೂಡ ನೋಡಿರ್ತಾರೆ. ಇವ್ರು ಹೇಳಿದ್ರಂತೂ ಸಿಕ್ಕಾಪಟ್ಟೆ ಮಿಸ್ಟೇಕ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಕೊನೆಯದಾಗಿ ಇಲ್ಲಿ ಅಶ್ವಿನಿ ಅವರು ಹೇಳೋದು ಒಂದೇ ಮಾತು, ಇದಕ್ಕೆ ಕ್ಷಮೆನೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಯಾರಪ್ಪ ಹೋಗಿ ಕ್ಷಮೆ ಕೇಳ್ತಾರೆ ಇವ್ರ ಹತ್ರ? ಇಲ್ಲಿ ರಕ್ಷಿತ್ ಅವರಂತೂ ಹೋಗಿ ವೋಟ್ ಕೇಳು ಅಂತಂದಾಗೆ ಇಲ್ಲಿ ಕೇಳಿಲ್ಲ. ಅಂದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸ್ಟೂಡೆಂಟ್ ಆಫ್ ದಿ ವೀಕ್ಗೆ ಕೊಡಿ ಅಂತಂದ್ಬಿಟ್ಟು ಇವ್ರು ತಂಡದವರೆಲ್ಲ ಹೋಗ್ಬಿಟ್ಟು ರೆಡ್ ಅವರು ಇಲ್ಲಿ ಬ್ಲೂ ತಂಡದ ಹತ್ರ ಹೋಗಿ ಕೇಳಬೇಕು ಅಂತಂದಾಗ ಬೇರೆಯವರೆಲ್ಲ ಕೇಳ್ಕೊಂಡ್ರು. ಕಾವ್ಯ ಅವರು ಅಶ್ವಿನಿ ಗೌಡ ಅವ್ರ ಹತ್ರ ಹೋಗಿ ಕೇಳಲಿಲ್ಲ, ಅದಕ್ಕೊಂದು ದೊಡ್ಡ ಜಗಳ ಮಾಡ್ಬಿಟ್ರು. ಇಲ್ಲಿ ರಕ್ಷಿತ್ ಅವರಂತೂ ಯಾರ ಹತ್ರ ಒಬ್ಬರ ಹತ್ರನೂ ಕೂಡ ಇಲ್ಲಿ ಹೋಗಿ ಕೇಳ್ಕೊಳ್ಳಿಲ್ಲ ನನಗೆ ಇಲ್ಲಿ ವೋಟ್ ಹಾಕಿ ಅಂತ ಅಂದ್ಬಿಟ್ಟು. ಇವಾಗೂ ಕೂಡ ಅವರು ಲೆಟರ್ ಸಿಕ್ಲಿಲ್ಲ. ಅದಾದ್ಮೇಲೆ ರಘು ಅವ್ರು ಹೇಳ್ತಾರೆ ಇಲ್ಲಿ ಒಳಗಡೆ ಹೋಗ್ಬಿಟ್ಟು, ಇಲ್ಲ ನಾನು ಪ್ರಯತ್ನ ಪಟ್ಟೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ, ಆದ್ರೂ ಕೂಡ ಅವ್ರ ಮನಸ್ಸಲ್ಲಿ ಎಷ್ಟೇ ನೋವಿದ್ರು ಕೂಡ ಪರವಾಗಿಲ್ಲ ಬಿಡಿ ಅಣ್ಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಇದೆಲ್ಲ ನಡೆದಾದ್ಮೇಲೆ ಇಲ್ಲಿ ಅವ್ರ ಪತ್ರ ಸಿಕ್ಕಲ್ಲ. ಅಡುಗೆ ರೂಮಲ್ಲಿ ಅವರು ಹೋಗಿ ಕಿಚನಲ್ಲಿ ಇರ್ತಾರೆ. ಅವಾಗ ಈ ರಘು ಅವ್ರು ಹೇಳ್ತಾರೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದ್ರೆ ಇಲ್ಲಿ ಅಶ್ವಿನಿ ಗೌಡರು ಬಂದ್ಬಿಟ್ಟು ರಾಶಿಕ್ ಅವ್ರ ಹತ್ರ ಏನ್ ಮಾತಾಡ್ತಾರೆ ಅಂತಂದ್ರೆ, ನೀನು ಆ ಟೀಮಲ್ಲೂ ಇರ್ಲಿಲ್ಲ, ಈ ಟೀಮಲ್ಲೂ ಕೂಡ ಇರ್ಲಿಲ್ಲ, ನೀನು ಒಬ್ಳೇ ಇಲ್ಲಿ ಆಟ ಆಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಾರೆ. ಹೇಳೋದನ್ನ ಯಾವ ರೀತಿ ಹೇಳ್ತಾರೆ ಅಂತಂದ್ರೆ, ನಾವೆಲ್ಲ ಕೊಡು ಅಂತಂದ್ವಿ ಅಂದ್ರೆ ಸುದಿ ಅವರು ಮತ್ತೆ ಸೂರಜ್ ಅವರು ಎಲ್ಲರೂ ಕೂಡ ಇಲ್ಲಿ ಧ್ರುವಂತವ್ರು ಎಲ್ಲರೂ ಕೂಡ ನಿನಗೆ ಇಲ್ಲಿ ಓಟ್ ಹಾಕಿದ್ರು. ಬಟ್ ಮಿಕ್ದವ್ರು ಯಾರು ಕೂಡ ಇಲ್ಲಿ ಗಿಲ್ಲಿಯವರು, ರಘು ಅವರು, ಅದೇ ರಕ್ಷಿತಂಗೆ ಓಟ್ ಹಾಕ್ದವ್ರು ಯಾರು ಕೂಡ ನಿನಗೆ ಹಾಕ್ಲಿಲ್ಲ, ನಿನಗೆ ಕೊಡ್ಬೋದಿತ್ತಪ್ಪ, ನೀನು ವೆಲ್ ಡಿಸರ್ವ್ ಇದ್ದೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬೆಂಕಿ ಹಚ್ತಾರೆ. ಆಲ್ರೆಡಿ ಅವ್ರಿಗೆ ಬೆಂಕಿ ಹತ್ತಿ ಉರಿತಿದೆ, ಅದಕ್ಕೆ ಹೋಗಿ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ. ಇವ್ರು ಆ್ಯಕ್ಚುಲಿ ಎಲ್ಲರೂ ಕೂಡ ಮ್ಯಾನಿಪುಲೇಟ್ ಮಾಡೋದು, ನಾಟಕ ಆಡೋದು. ಯಾಕಂತಂದ್ರೆ ಇವೆಲ್ಲ ವಿಚಾರ ಮುಗಿದಾದ್ಮೇಲೆ ಇವತ್ತಿನ ಎಪಿಸೋಡಲ್ಲಿ ತೋರಿಸ್ತಾರೆ. ಅದನ್ನ ಇಲ್ಲಿ ಅಶ್ವಿನಿ ತೋರಿಸ್ತಾರ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅಶ್ವಿನಿ ಗೌಡರು ಎಷ್ಟೊಂದು ತಪ್ಪು ಮಾಡಿದ್ರು ಕೂಡ ಅದನ್ನ ಇಲ್ಲಿ ತೋರಿಸಿಲ್ಲ. ಇಲ್ಲಿ ಹೋಗಿ ಹೇಳದೆ ರಾಶಿಕಾ ಅವ್ರು ಅಳ್ತಾ ಇರ್ತಾರೆ. ಅವಾಗ ಹೋಗಿ ಈ ರೀತಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ, ಇಲ್ಲ ನಿನ್ ಪರ ಇಲ್ಲಿ ಜಾಸ್ತಿ ಯಾರು ನಿಂತ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವ್ರಿಗೆ ಹೇಗೆ ಅನ್ಸುತ್ತೆ ಅಂತಂದ್ರೆ, ಬೇಕು ಅಂತಾನೆ ಇಲ್ಲಿ ಗಿಲ್ಲಿಯವರು ಕಾವ್ಯವರು ನನಗೆ ವೋಟ್ ಮಾಡಿರಲ್ಲ, ಅಂದ್ರೆ ಆ ಪತ್ರ ಸಿಕ್ಲಿ ಅಂತ ಅಂದ್ಬಿಟ್ಟು ನನ್ನ ಪರ ನಿಂತಿರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಕೂಡ ಇಲ್ಲಿ ಅನ್ಸಿರುತ್ತೆ. ಈಗಲೇ ಉರ್ಕೊಂಡಿದ್ದಾರೆ ಗಿಲ್ಲಿಯವ್ರ ಮೇಲೆ, ಕಾವ್ಯವ್ರ ಮೇಲೆ. ಇನ್ನೂ ಕೂಡ ಇಲ್ಲಿ ದ್ವೇಷ ಹೆಚ್ಚು ಮಾಡೋ ಕೆಲಸನ ಇಲ್ಲಿ ಅಶ್ವಿನಿ ಗೌಡ ಅವರು ಮಾಡ್ತಿದ್ದಾರೆ. ತುಂಬಾ ಒಳ್ಳೆ ಮಾತು ಇಲ್ಲಿ ರಕ್ಷಿತ್ ಅವರು ಒಂದು ಹೇಳಿದ್ರು. ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ. ಆಲ್ಮೋಸ್ಟ್ ವಿಡಿಯೋ ಸಿಕ್ಕಾಪಟ್ಟೆ ಇಲ್ಲಿ ವೈರಲ್ ಆಗಿದೆ. ಚಂದ್ರಪ್ರಭಾ ಅವರು ಕೇಳ್ತಾ ಬರ್ತಾರೆ, ಇಲ್ಲಿ ಮನೆಯಲ್ಲಿ ಯಾರ್ಯಾರು ಮಾತಾಡಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೇಳಿದಾಗ ಆಲ್ಮೋಸ್ಟ್ ಅವ್ರಿಗೆ ಗೊತ್ತು, ಇಲ್ಲಿ ಧ್ರುವಂತವ್ರಂತೂ ತುಂಬಾ ಓವರ್ ಆಗಿ ಆಡ್ತಿದ್ದಾರೆ. ಮಲ್ಲಮ್ಮ ಅವ್ರು ಹೋಗಿದ ತಕ್ಷಣ ಫಸ್ಟ್ ಅವ್ರ ಹಿಂದೆನೇ ಸುತ್ಕೊಂಡು ಸುಮ್ಮನೆ ನಾಟಕ ಆಡೋ ರೀತಿ, ಕಣ್ಣಲ್ಲಿ ನೀರು ಬಂದಿಲ್ಲ ಅಂದ್ರೂ ಕೂಡ ಅವ್ರು ನೀರು ಬರ್ಸ್ಕೊಂಡ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಅಂದ್ರೆ ಇಲ್ಲಿ ಮಲ್ಲಮ್ಮವ್ರು ಇರಲ್ಲ ಅಂದ್ರೆ ನನಗೆ ಇರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಕಾಕರು ಸುದ್ದಿಯವ್ರು ಅವತ್ತೇ ಇಲ್ಲಿ ಹೇಳಿದ್ರು, ಅವ್ರೇನಾದ್ರೂ ಹೋದ್ರೆ ನೆಕ್ಸ್ಟ್ ಡೇ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರೆ ಅವಾಗ ನಾನು ಒಪ್ಕೊಂತೀನಿ ಸರ್, ನಾನು ಮಾತಾಡಿದ ತಪ್ಪು ಅಂತ ಅಂದ್ಬಿಟ್ಟು. ಇಲ್ಲಿ ಅವ್ನೆಲ್ರಿಗೂ ಕೂಡ ಬಕೆಟ್ ಹಿಡಿತಿದ್ದಾನೆ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಧ್ರುವಂತವ್ರು ಬಕೆಟ್ ಹಿಡಿಯೋದು, ತಂದಿಡೋ ಕೆಲಸ ಮಾಡೋದು, ಕುತಂತ್ರಿ ಬುದ್ಧಿ, ಷಡ್ಯಂತ್ರ ಮಾಡಿದ್ರೆ ನಂಬರ್ 1 ಟಾಪ್ 1 ಪ್ಲೇಸ್ ಅವ್ರಿಗೆ ಸಿಗ್ಬೋದು. ಇವಾಗ ಆಲ್ಮೋಸ್ಟ್ ಅಶ್ವಿನಿ ಗೌಡವ್ರನ್ನೂ ಕೂಡ ಮೀರ್ಸೋ ಒಂದು ಬುದ್ಧಿ ಈ ರೀತಿಯಲ್ಲಿ ಇಲ್ಲಿ ಧ್ರುವಂತವ್ರಿಗೆ ಇದೆ ಅಂತ ಅಂದ್ಬಿಟ್ಟು ಅನ್ಸುತ್ತೆ. ಇಲ್ಲಿ ಚಂದ್ರಪ್ರಭಾ ಅವರು ಇಲ್ಲಿ ಕೇಳ್ತಾರೆ, ಅಶ್ವಿನಿ ಗೌಡ ಅವರು ಮಾತಾಡ್ತಾ ಇದ್ದಾರೆ, ಧ್ರುವಂತವ್ರು ಮಾತಾಡ್ತಾ ಇದಾರ, ಮತ್ತೆ ಇಲ್ಲಿ ಸುದಿ ಅವರು ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಅವ್ರ ಜೊತೆ ಯಾರ್ಯಾರು ಜಗಳ ಆಡ್ಕೊಂಡಿದ್ದಾರೆ ಅವ್ರ ಹೆಸರು ಎಲ್ಲರ ಹೆಸರು ಕೂಡ ಇಲ್ಲಿ ಕೇಳ್ತಾರೆ. ಕಾವ್ಯ ಅವ್ರು ಹೇಗೆ ಮಾತಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಕೇಳಿದಾಗ, ಇಲ್ಲ ಎಷ್ಟು ಬೇಕೋ ಅಷ್ಟೇ ಇಲ್ಲಿ ಮಾತಾಡ್ತಾ ಇದ್ದಾರೆ ಕಾವ್ಯ ಅವರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಸುದಿ ಅವರು, ಅಶ್ವಿನಿ ಗೌಡ ಅವರು ಇಬ್ರು ಕೂಡ ಇಲ್ಲಿ ಮಾತಾಡ್ತಾರೆ. ಮತ್ತೆ ಧ್ರುವಂತವ್ರು ಅಷ್ಟಕ್ಕಷ್ಟೇ ಅಂತ ಕೂಡ ಇಲ್ಲಿ ಚಂದ್ರಪ್ರಭಾ ಅವ್ರು ಕೇಳಿದಾಗ ರಕ್ಷಿತ್ ಅವರು ಇಲ್ಲಿ ಹೇಳ್ತಾರೆ. ಅವಾಗ ಇಲ್ಲಿ ಒಂದು ಮಾತು ಹೇಳ್ತಾರೆ, ಪ್ರಪಂಚದಲ್ಲಿ ಕೋಟಿ ಜನ ಇದ್ದಾರೆ, ಕೋಟಿ ಜನಗಳ ಹತ್ರನೂ ಮಾತಾಡಕ್ಕೆ ಆಗುತ್ತಾ? ಏನಾದ್ರೂ ಪ್ರಾಬ್ಲಮ್ ಇದ್ದಾಗ ಎಲ್ಲರ ಹತ್ರನೂ ಹೋಗಿ ಮಾತಾಡಕ್ಕೆ 100% ಇಲ್ಲಿ ಆಗಲ್ಲ. ಯಾಕಂದ್ರೆ ಆ ಒಂದು ಸಿಚುವೇಶನ್ ಅಲ್ಲಿ ಎರಡು ಕಡೆಯಿಂದನೂ ಇಲ್ಲಿ ಪ್ರಯತ್ನ ಬರಬೇಕು. ಇಲ್ಲಿ ರಕ್ಷಿತ್ ಅವರೇ ಪ್ರಯತ್ನ ಮಾಡ್ತಿದ್ದಾರೆ, ಇವರೆಲ್ಲ ಇವರೆಲ್ಲ ದೊಡ್ಡವರು ಅಂತ ಅನಿಸ್ಕೊಂಡಿಲ್ವ? ಆಲ್ಮೋಸ್ಟ್ ತಪ್ಪು ಮಾಡೋದೇ ಅವ್ರುಗಳು, ಆದ್ರೆ ಬಂದು ಚಿಕ್ಕವರೇ ಸಾರಿ ಕೇಳಿ ನಂದೇನೂ ತಪ್ಪಿಲ್ಲ ಅನ್ನೋ ಒಂದು ಅಹಂನಲ್ಲಿ ಮೆರೀತಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರಾಗಿರ್ಬೋದು, ಧ್ರುವಂತವ್ರಾಗಿರ್ಬೋದು, ಮತ್ತೆ ಸುದಿಯವರಾಗಿರ್ಬೋದು, ಅಷ್ಟು ದೊಡ್ಡವರಿದ್ರು ಕೂಡ ಅವರೇ ಬಂದು ಸಾರಿ ಕೇಳಬೇಕಂತ. ಇಲ್ಲಿ ಏನು ಕೂಡ ತಪ್ಪೇ ಮಾಡಿಲ್ಲ, ಯಾಕಪ್ಪ ಆ ರೀತಿಯಾಗಿ ಇಟ್ಕೋಬೇಕು? ಅದಕ್ಕೆ ಹೇಳ್ತಾರೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಮಾತಾಡೋದೇ ಅಲ್ಲ, ಬಾಯಿ ಮುಚ್ಕೊಂಡಿದ್ರು ಕೂಡ ಅದು ಕೂಡ ಒಂದು ಸೊಲ್ಯೂಷನ್ನು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. 100ಕ್ಕೆ 100 ಮಾತು ಇಲ್ಲಿ ಸತ್ಯ ರಕ್ಷಿತ್ ಅವರಿದ್ದು.
ಒಟ್ನಲ್ಲಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಅವರ ಒಂದು ವ್ಯಕ್ತಿತ್ವಗಳು ಏನು ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಆಲ್ಮೋಸ್ಟ್ ಕೆಲವೊಬ್ರು ಮುಖವಾಡನ ಹಾಕೊಂಡು ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಹೇಳಿದ್ರು. ಆಲ್ಮೋಸ್ಟ್ ಅವರು ಕೂಡ ಮುಖವಾಡ ಹಾಕೊಂಡೇ ಇಲ್ಲಿ ಆಡ್ತಿರೋದು ಅವ್ರ ಸ್ವಾರ್ಥಕ್ಕೋಸ್ಕರ. ಇಲ್ಲಿ ಇಬ್ಬರು ಲೆಟರ್ನ ಇಲ್ಲಿ ಡಮಾರ್ ಅನ್ಸ್ಬಿಟ್ರು, ಅವರಂತೂ ಸೇವ್ ಆಗ್ಬಿಟ್ರು ಬಿಡಿ. ಇವಾಗ ಮಿಕ್ಕಿರೋ ಸ್ಪರ್ಧಿಗಳು ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೈಂಡಲ್ಲಿ ಏನಪ್ಪ ಇತ್ತು ಅಂತಂದ್ರೆ ಲೆಟ್ರ್ ಜೊತೆಗೆ ಇಲ್ಲಿ ಅವರು ನಾಮಿನೇಟ್ ಆಗಬೇಕು, ಸೇವ್ ಆಗಬಾರ್ದು ಅನ್ನೋದೇ ಅವ್ರ ಮೈಂಡಲ್ಲಿ ಇದ್ದಿದ್ದು. ನನ್ನ ಪ್ರಕಾರ ಹೇಗಿದ್ರು ಇಡೀ ಮನೆ ನಾಮಿನೇಷನ್ ಆಗಿದೆ, ಪತ್ರ ಸಿಕ್ಬಿಟ್ರೆ ಸೇವ್ ಆಗ್ಬಿಡ್ತಾರಲ್ವಾ, ಎಲಿಮಿನೇಷನ್ ಪ್ರಕ್ರಿಯೆಯಿಂದ ಪಾರಾಗ್ಬಿಡ್ತಾರಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಇತ್ತು. ಅದಕ್ಕೋಸ್ಕರ ಸುದಿಯವರು ಅಶ್ವಿನಿ ಗೌಡ ಅವರು ಒಪ್ಕೊಳ್ಳಿಲ್ಲ, ಒಮ್ಮತ ಬರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಬಿಗ್ ಬಾಸ್ ಹೇಳಿದ್ರು. ಇಲ್ಲಿ ಬಿಗ್ ಬಾಸ್ ಒಂದೇ ಒಂದು ಚೇಂಜಸ್ ಮಾಡಿದ್ರೆ ಇಲ್ಲಿ ಯಾರಿಗೆ ಜಾಸ್ತಿ ಓಟ್ ಬೀಳುತ್ತೆ ಅವ್ರು ಇಲ್ಲಿ ಪತ್ರ ತಗೊಳ್ಬೋದು ಅಂತ ಅಂದ್ಬಿಟ್ಟು ಏನಾದ್ರು ಹೇಳಿದ್ರೆ 100% ಇಲ್ಲಿ ರಕ್ಷಿತ್ ಅವ್ರಿಗೆ ಪತ್ರ ಸಿಗೋದು. ಬಟ್ ಆದ್ರೆ ಯಾಕೆ ಬಿಗ್ ಬಾಸ್ ಈ ರೀತಿಯಾಗಿ ಟ್ವಿಸ್ಟ್ ಕೊಟ್ಟರು ಇಲ್ಲಿ ಗೊತ್ತಿರಲಿಲ್ಲ. ಮೋಸ್ಟ್ಲಿ ಅವ್ರು ಗೊತ್ತಿರುತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರಂತೂ ಒಪ್ಕೊಳ್ಳಲ್ಲ, ಸುದಿ ಅವರಂತೂ ಕೂಡ ಇದ್ದಿದ್ದು ಒಪ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಇವರೆಲ್ಲ ಜಗಳ ಆಡಿದ್ರಲ್ಲ, ಅದಕ್ಕೆ ಈ ರೀತಿಯಾಗಿ ಟ್ವಿಸ್ಟ್ ಕೊಟ್ಟರು ಅಂತ ಕೂಡ ಇಲ್ಲಿ ಅನ್ಸ್ಬಿಡುತ್ತೆ. ಒಟ್ನಲ್ಲಿ ಇವಾಗ ರಕ್ಷಿತ್ ಅವ್ರ ಮೇಲೆ ಒಂದು ಸೇಡ್ ತೀರ್ಸ್ಕೊಳ್ಳೋ ಪ್ರಯತ್ನ ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಸುದ್ದಿ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಯತ್ನ ಅವರು ಯಶಸ್ವಿ ಆಗಿದ್ದಾರೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಮುಂದಿನ ದಿವಸಗಳಲ್ಲಿ ಇಲ್ಲಿ ಗೊತ್ತಾಗೇ ಆಗುತ್ತೆ. ರಕ್ಷಿತ್ ಅವ್ರಿಗೂ ಕೂಡ ಇಲ್ಲಿ ಚಾನ್ಸ್ ಸಿಗುತ್ತೆ. ಅವರು ಕೂಡ ಮುಳ್ಳಿಂದನೇ ತೆಗೆಯೋ ಒಂದು ಕೆಲಸ ಮಾಡಬೇಕು. ಇಲ್ಲ ನಾನು ಬಿಟ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಬಿಟ್ಕೊಡ್ಬಾರ್ದು, ಬಿಟ್ಕೊಟ್ರೆ ದೊಡ್ಡವ್ರು ಆಗೇ ಆಗ್ತಾರೆ. ಬಟ್ ಅವ್ರಿಗೂ ಕೂಡ ಆ ಒಂದು ಪೇನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಆಗ್ಬೇಕಲ್ವಾ. ಇಲ್ಲಿ ಇನ್ನೊಂದೇನಪ್ಪ ಅಂತಂದ್ರೆ ಜಾನ್ವಿ ಅವ್ರಿಗೂ ಮತ್ತೆ ಅಶ್ವಿನಿ ಗೌಡ ಅವ್ರಿಗೂ ಇಬ್ಬರಿಗೂ ಕೂಡ ಇಲ್ಲಿ ಲೆಟರ್ ಬರುತ್ತೆ. ಆ ಟೈಮಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವ್ರಿಗೆ ಲೆಟರ್ ಬಿಟ್ಕೊಡ್ತಾರೆ. ಅದರಲ್ಲಿ ರಕ್ಷಿತಾ ಅವ್ರಿಗೆ ಲೆಟರ್ ಸಿಗ್ಲಿ ಅಂತ ಅಂದ್ಬಿಟ್ಟು ಅವ್ರು ಇಷ್ಟಪಡಲಿಲ್ಲ. ಜಾನ್ವಿ ಅವ್ರಿಗೆ ಏನು ಬಿಟ್ಕೊಟ್ರು ಅಂತ ಅಂದ್ರೆ ನನ್ನ ಪ್ರಕಾರ ನಾನು ಹೇಳ್ತಿರೋದು ಇಲ್ಲಿ ಅವ್ರ ಮನಸ್ಸಲ್ಲಿ ಆಲ್ಮೋಸ್ಟ್ ಕೂತಿದೆ, ಇಬ್ಬರದು ಕೂಡ ಬಾಂಡಿಂಗ್ ಇದೆಯಲ್ಲ, ಇಬ್ಬರದು ಹೇಗಿರೋ ದೂರ ಆಗಿದೀವಿ, ಸ್ವಲ್ಪ ಇಬ್ರು ಹತ್ರ ಆಗ್ಬೋದಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಜಾನ್ವಿ ಅವ್ರ ಮಗು ಸ್ವಲ್ಪ ಚಿಕ್ಕದಂತೆ, ಇಲ್ಲಿ ಅಶ್ವಿನಿ ಗೌಡ ಅವ್ರ ಮಗ ಸ್ವಲ್ಪ ದೊಡ್ಡವನು ಅಂತ ಅಂದ್ಬಿಟ್ಟು ಅವರೇ ಇಲ್ಲಿ ಹೇಳ್ಕೊಂಡಿದ್ದಾರೆ. ಒಟ್ಟು ಇಬ್ರು ಕೂಡ ಪ್ಯಾಚಪ್ ಮಾಡ್ಕೊಂಡ್ಬಿಡ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಲೆಟರ್ ಬಿಟ್ಕೊಟ್ಟಿದ್ರು ಕೂಡ ಇಲ್ಲಿ ಬಿಟ್ಕೊಟ್ಟಿರ್ಬೋದು. ಇವತ್ತಿನ ಒಂದು ಪ್ರೋಮೋ ಇರ್ಬೋದು ಅಥವಾ ಎಪಿಸೋಡ್ ಅಲ್ಲಿ ಇಲ್ಲಿ ತೋರಿಸ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ವೀಕ್ಷಕರೇ, ಸದ್ಯ ಈ ಎಲ್ಲಾ ವಿಚಾರಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.